ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1625 ಗೌರವಾನ್ವಿತ ಕಂದಾಯ ಸಚಿವರಲ್ಲಿ ಕೇಳ ಬಯಸ್ತೇನೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ನಾನು ಏನು ಪ್ರಶ್ನೆ ಕೇಳಿದ್ದೆ ಅಂದರೆ ಅಧ್ಯಕ್ಷರೇ, ಕಳೆದ 3 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ತಮಗೆ ಮಂಜೂರಾಗಿರ್ತಕ್ಕಂಥ ಜಮೀನುಗಳನ್ನು ಪರಭಾರೆ ಮಾಡಲು ಎಷ್ಟು ಪ್ರಸ್ತಾವನೆಗಳು ಬಂದಿದೆ ಅಂತ ಕೇಳಿದ್ದೀನಿ ಅಧ್ಯಕ್ಷರೇ. ಅದಕ್ಕೆ ಸನ್ಮಾನ್ಯ ಸಚಿವರು 625 ಪ್ರಸ್ತಾವನೆಗಳು ಬಂದಿದೆ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಅದರಲ್ಲಿ ಹೇಳ್ತಾರೆ 408 ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಅಧ್ಯಕ್ಷರೇ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 608 ಏನು ಪ್ರಕರಣ ಇದ್ದಾವೆ ಅವು ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಅಶೋಕ್ ಸಾಹೇಬರು ಕೆಲಸರಾಗಿದ್ದ ಸಂದರ್ಭದಲ್ಲಿ ಅನುಮೋದನೆ ಕೊಟ್ಟಿರತಕ್ಕಂಥ ಬಹುತೇಕ ಪ್ರಕರಣಗಳು. ಆದರೆ 1 ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಇವರು ಅಧ್ಯಕ್ಷರೇ 217 ಪ್ರಸ್ತಾವನೆಯನ್ನು ವಾಪಸ್ ಕಳಿಸಿದ್ದಾರೆ. ಅರ್ಜಿಗಳಲ್ಲ, ಪ್ರಸ್ತಾವನೆಗಳು. ಆದರೆ ಅಧ್ಯಕ್ಷರೇ, ಒಂದು ಪ್ರಸ್ತಾವನೆ ಆಗಬೇಕಾದ್ರೆ ಅರ್ಜಿ ಹಾಕಿದ ನಂತರ ಗ್ರಾಮದ ಕಾರ್ಯದರ್ಶಿಯಿಂದ, ರೆವಿನ್ಯೂ ಇನ್ಸ್ಪೆಕ್ಟರಿಂದ, ತಹಸೀಲ್ದಾರಿಂದ, ಅಸಿಸ್ಟೆಂಟ್ ಕಮಿಷನರಿಂದ, ಡೆಪ್ಯೂಟಿ ಕಮಿಷನರಿಂದ ಅಲ್ಲಿ ತನಕ ವಿಭಾಗೀಯ ಅಧಿಕಾರಿಗಳಿಂದ, ಅಂದರೆ ನಮ್ಮ RC ರೆವಿನ್ಯೂ ಕಮಿಷನರ್ ಅವರಿಂದ ಸರ್ಕಾರಕ್ಕೆ ಬರ್ತದೆ. ಸರ್ಕಾರ ಮಟ್ಟದಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಅದು ಪರಿಶೀಲನೆಯನ್ನು ಮಾಡ್ತಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವರು ಯಾರು ಪ್ರಸ್ತಾವಕ ಅನುಮೋದನೆಯನ್ನ ಸರಿಯಾಗಿ ಕಳಿಸ್ಕೊಡ್ತಾರೆ, ಈ ಜಿಲ್ಲಾಧಿಕಾರಿ ಆಗ್ಬೋದು, ರೆವಿನ್ಯೂ ಕಮಿಷನರ್ ಆಗ್ಬೋದು, ಇವರೆಲ್ಲ ಕೂಡ IAS ಅಧಿಕಾರಿಗಳೇ. ಎರಡನೇದು ತಹಸೀಲ್ದಾರ್ ಆಗ್ಬೋದು, AC ಆಗ್ಬೋದು, ಅವರು KS ಅಧಿಕಾರಿಗಳು. ಅಧ್ಯಕ್ಷರೇ, ನನ್ನ ಪ್ರಶ್ನೆ, ಇಷ್ಟೆಲ್ಲ KS IAS ಮಾಡತಕ್ಕ ಅಧಿಕಾರಿಗಳು ಆ ಪ್ರಸ್ತಾವನೆ ತಮಗೆ ಸಲ್ಲಿಸಿದಾಗ ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಅವರಿಗಿಂತ ವಿಶೇಷವಾದ ಕೋರ್ಸ್ ಏನಾದರೂ ಓದಿದಾರಾ? ಇರ್ತಕ್ಕಂಥ ಗೌರವಾನ್ವಿತ ಸೀನಿಯರ್ ಪ್ರಿನ್ಸಿಪಲ್ ರೆವಿನ್ಯೂ ಸೆಕ್ರೆಟರಿಗಳು ಈ ಏನು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತಾರೆ ಡೆಪ್ಯೂಟಿ ಕಮಿಷನರ್ RC ಅವರು, ಅವರಿಗಿಂತ ಹೆಚ್ಚಿನ ಏನಾದರೂ ಕೂಡ ಓದಿದಾರಾ? ಅಧ್ಯಕ್ಷರೇ, ನನ್ನ ಅನುಭವ ಹೇಳ್ತೀನಿ. ನಾನು ಕೂಡ 35 ವರ್ಷಗಳ ರೆವಿನ್ಯೂವನ್ನು ಬಲ್ಲೆ. ಅಧ್ಯಕ್ಷರೇ, ಇವ್ರ ಪ್ರಶ್ನೆ ಇರುತ್ತೆ ಅಂದ್ರೆ, ಒಬ್ಬ ಅರ್ಜಿದಾರ, ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವ, ಅವನಿಗೆ ಜಮೀನಿಗೆ ಒಳ್ಳೆ ಬೆಲೆ ಬರ್ತಾ ಇದೆ, ಒಂದು ಎಕರೆ 2 ಎಕರೆ ಮಾರ್ಕೊಂಡು ಬೇರೆ ಕಡೆ 20 ಎಕರೆ ತಗೋಬೋದ ಆಸೆಯಿಂದ ಅರ್ಜಿ ಹಾಕ್ತಾರೆ. ಅಧ್ಯಕ್ಷರೇ, ಅವನ ಅರ್ಜಿ ಹಾಕಿ ತಹಸೀಲ್ದಾರ್ ಇಂದ ಇಲ್ಲಿ ಮುಟ್ಟೋದ್ ಬೇಕಾದ್ರೆ 6 ತಿಂಗಳು ಬೇಕು ಅಧ್ಯಕ್ಷರೇ. ಅವನ 6 ತಿಂಗಳು ಕಷ್ಟಪಟ್ಟು ಬಂದ್ರೆ ಇಲ್ಲಿ 1 ಸೆಕೆಂಡ್ ಕೊಯ್ರಿ ಹಾಕಿ ರಿಟರ್ನ್ ಟು ಪೆವಿಲಿಯನ್, ಬ್ಯಾಕ್ ಟು ಪೆವಿಲಿಯನ್. ಅಧ್ಯಕ್ಷರೇ, ನಮ್ಮೊಂದು ಗಾದೆ ಇದೆ ಅಧ್ಯಕ್ಷರೇ, ಕುಂಬಾರನಿಗೆ 1 ವರ್ಷ, ದೊಣ್ಣೆಗೆ 1 ಸೆಕೆಂಡ್. ಇವರು ಒಂದು ವೇಳೆ ಅವನ ಅರ್ಹ ಅಲ್ಲ ಅಂದ್ರೆ ಅರ್ಜಿಯನ್ನು ತಗೊಳ್ಳೇಬೇಡಿ. ಕೆಳಮಟ್ಟದಲ್ಲಿಯೇ ನಿಮ್ಮದೇನು ಇವತ್ತು ನೀವು ಕಾನೂನನ್ನ ಮಾಡ್ಕೊಂಡಿದ್ದೀರಿ, ಆ ಕಾನೂನು ಪ್ರಕಾರ ಕೆಳಮಟ್ಟದಲ್ಲಿ ಅರ್ಜಿಯನ್ನು ವಜಾ ಮಾಡಿ. ನೀವು ಅಲ್ಲಿಂದ ಎಲ್ಲ IAS ಆಫೀಸರ್ಗಳು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಎಲ್ಲ ಮಾಡಿ ಕಡೆಗೆ ಬಂದಾಗ ಶುಲ್ಕ ಕಾರಣಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಯ್ರಿ ಹಾಕಿದ್ರೆ ಅವನಿಗೆ ಎಷ್ಟು ನೋವಾಗುತ್ತೆ ಅಧ್ಯಕ್ಷರೇ. ಇದು ಒಂದೆರಡಲ್ಲ, 1 ವರ್ಷದಲ್ಲಿ 208 ಪ್ರಸ್ತಾವನೆಗಳನ್ನು ವಾಪಸ್ ಕಳಿಸಿದ್ದಾರೆ. ಯಾಕೆ ನಾನು ಕೇಳ್ತೀನಿ ಅಧ್ಯಕ್ಷರೇ, ಈ ರಾಜ್ಯದ IAS ಅಧಿಕಾರಿಗಳು ಸಮರ್ಥರಲ್ವಾ? IAS ಅಧಿಕಾರಿಗಳಿಗೆ ವಿಷಯ ಗೊತ್ತಿಲ್ವಾ? ಇವರಿಗೆ ಯಾರಿಗೂ ಗೊತ್ತಿಲ್ಲದೆ ವಿಷಯತಕ್ಕಂಥ ವಿಷಯವನ್ನ ಗೌರವಾನ್ವಿತ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಗೊತ್ತಿದೆಯಾ? ಅಧ್ಯಕ್ಷರೇ, ನಾನು ಹೇಳ್ತೀನಿ, ಇದರಿಂದ IAS ಆಫೀಸರ್ ಸಸ್ಪೆಂಡ್ ಮಾಡಬೇಕು ಅಂತ ಇದರಿಂದ ಇವತ್ತು ಏನಾಗಿದೆ ಅಧ್ಯಕ್ಷರೇ, ಆ ಬಡವ ಯಾರು ಪರಿಶಿಷ್ಟ ಜಾತಿ ಪಂಗಡದ ಅವನು ಕಷ್ಟ ಅರ್ಜಿ ಹಾಕ್ತಾನೆ, ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ.
ಅಧ್ಯಕ್ಷರೇ, ಒಂದು ನೀವು ಇವತ್ತು ಕ್ವೈರಿಯನ್ನು ಹಾಕ್ತೀರಿ ಅಧ್ಯಕ್ಷರೇ. ಎಂತ ಕ್ವೈರಿಗಳು ಅಧ್ಯಕ್ಷ ಅಂದ್ರೆ ನಾನು ಫೈಲ್ಗಳು ನೋಡಿದ್ದೀನಿ ಅಧ್ಯಕ್ಷ. ಬಹುಶಃ ಅಂತ ಚಿಕ್ಕ ಚಿಕ್ಕ ಒಂದು ಮೈನರ್ ಡೈಲ್ಯೂಟ್ ಪ್ರಶ್ನೆಗಳನ್ನ ಯಾವ ಅಧಿಕಾರಿಗಳು ಕ್ವೈರಿ ಹಾಕಿದ್ದನ್ನ ನನ್ನ 35 ವರ್ಷದ ಅವಧಿಯಲ್ಲಿ ನೋಡಿಲ್ಲ ಅಧ್ಯಕ್ಷರೇ. ಒಂದು ಅಧ್ಯಕ್ಷ. ಎರಡನೇದು, ಇವತ್ತು ನನ್ನ ಸನ್ಮಾನ್ಯ ಯಾರು ಈ ಬೃಹಸ್ಪತಿಗಳು ಇವತ್ತು ರಾಜ್ಯವನ್ನ ಆಳ್ತಾ ಇದ್ದಾರೆ, ಅವ್ರ ಯಾವುದೇ ಫೈಲ್ ತಯಾರು ಮಾಡಿ ಅಧ್ಯಕ್ಷರೇ ಆ ಕ್ವೈರಿ ನಾನು ಹಾಕ್ತೀನಿ. ನಾನು ಆ ಕ್ವೈರಿ ಹಾಕಿಲ್ಲ ಅಂದ್ರೆ ನಾಳೆ ವಿಧಾನಸಭೆ ರಾಜೀನಾಮೆ ಕೊಡ್ತೀನಿ ನಾನು ಅಧ್ಯಕ್ಷರೇ. ರೆವಿನ್ಯೂ ಸಮುದ್ರ ಇದ್ದಾಗೆ ರೆವಿನ್ಯೂ ಕೊಯ್ಲಿ ಸಹಾಯ. ಒಂದು ನಿಮಿಷ ಅಧ್ಯಕ್ಷರೇ ದಯಮಾಡಿ, ಇದು ನನ್ನ ಇಡೀ ನನ್ನ ಸಮುದಾಯದ ಪ್ರಶ್ನೆ ಇದೆ. ನನಗೆ ಗಂಭೀರವಾದಂತ ಚರ್ಚೆ ಇದೆ. ನೋವಿನ ಪ್ರಶ್ನೆ ಯಾವ ಬೇಸ್ ಮೇಲೆ ಸಮುದಾಯದವರು ರಾಜ್ಯದಲ್ಲಿ ಪ್ರಶ್ನೆ ಕೇಳಿ ಅವರು ಅಲ್ಲ ಕೇಳಿ ಕೇಳಿ ಯಾವ ಬೇಸ್ ಮೇಲೆ ಅರ್ಜಿ ತಿರಸ್ಕೃತ ಆಗಿದೆ ಅನ್ನುವಂಥದ್ದು ಕೂಡ ಕ್ಲಾರಿಫಿಕೇಶನ್ ಕೊಡಬೇಕು. ಅಧ್ಯಕ್ಷರೇ, ರೆವಿನ್ಯೂ ಅಲ್ಲಿ ನೋಡಿ ಅಧ್ಯಕ್ಷರೇ, ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು ಅಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ ಸಹಾಯ ಮಾಡಬಹುದು. ಒಬ್ಬ ಮನುಷ್ಯನನ್ನ ಸರ್ವನಾಶ ಮಾಡಬೇಕು ಅಂದ್ರೆ 108 ದಾರಿಗಳಿದ್ದಾವೆ. ನನಗನ್ಸುತ್ತೆ ಅಧ್ಯಕ್ಷರೇ, ಬಹುಶಃ ಇಲ್ಲಿನ ಈ ಸರ್ಕಾರದ ಕಾರ್ಯದರ್ಶಿಗಳು ಕಾರ್ಯವೈಖರಿ ಹೇಗಿದೆ ಅಂದ್ರೆ ಅನುಕೂಲ ಮಾಡೋದಕ್ಕಿಂತ ಅನಾನುಕೂಲವನ್ನೇ ಹೆಚ್ಚು ಮಾಡತಕ್ಕಂಥ ಪ್ರವೃತ್ತಿಯನ್ನು ವಹಿಸಿಕೊಂಡಿದ್ದಾರೆ. ನಾನೇ ಬ್ರಹ್ಮ ಅಂತ ಇಲ್ಲಿ ಒಬ್ಬರೇ ಬ್ರಹ್ಮ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಐಎಎಸ್ ಅಧಿಕಾರಿಗಳು ಯಾರಿಗೂ ವಿದ್ಯೆ ಗೊತ್ತಿಲ್ವಾ? ಅವರನ್ನ ಐಎಎಸ್ ಪಾಸ್ ಮಾಡಿಲ್ವಾ? ಸಮರ್ಥರು ಬಹಳ ಜನ ಇದ್ದಾರೆ ಅಧ್ಯಕ್ಷರೇ. ದಯಮಾಡಿ ಇದನ್ನ ಸಚಿವರು ನನ್ನ ಗಮನ, ಅವರು ಸಚಿವರು ಬಹಳ ಪ್ರಬುದ್ಧರಿದ್ದಾರೆ, ವಿಚಾರವಾದಿಗಳಿದ್ದಾರೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಅವರ ಅಧಿಕಾರಿಗಳು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅವರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹಿಂಗಾಗಿ ಏನಾಗ್ತಾ ಇದೆ ಅಧ್ಯಕ್ಷರೇ, ಉತ್ತರ ಕೊಡ್ಲಿ ಬರ್ತಿದೆ. ಹಿಂಗ ಏನ ಅಧ್ಯಕ್ಷರೇ 208 ಪ್ರಕರಣ ಅಧ್ಯಕ್ಷರೇ, ಒಂದೆರಡಲ್ಲ. ಇವತ್ತವನು ಅರ್ಜಿ ಹಾಕ್ಬೇಕಾದ್ರೆ ಅವನ ಮನೆ ಮಠ ಹಾಳು ಮಾಡ್ಕೊಂಡು ಬರ್ತಾನೆ ಅಧ್ಯಕ್ಷರೇ. ಈ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳೆಲ್ಲ ಕೂಡ ಸತ್ಯ ಹರಿಶ್ಚಂದ್ರರಲ್ಲ. ಉತ್ತರ ಕೊಡ್ಲಿ. ಯಾರು ಒಬ್ರು ಇಬ್ಬರು ಮಾತ್ರಕ್ಕೆ ಎಲ್ಲರೂ ಆಗಿರಂತ ಮೋಸಗಾರರು ಅಲ್ಲ. ಎಲ್ಲರೂ ಕೂಡ ಅಲ್ಲಿ ಮುಗಿಸ್ಬಿಡ್ಲಿ, ಉತ್ತರ ಕೊಡ್ಲಿ. ಆಮೇಲೆ ಯಾರು ಕೂಡ ಬೃಹಸ್ಪತಿಗಳಲ್ಲ ಇಲ್ಲಿ. ಆದ್ರೆ ಅವರ ನೋವು ಅರ್ಥ ಆಗದೆ ನನ್ನ ಜನಾಂಗ ಜಾತಿ ಪ್ರಶ್ನೆ ಪಂಗಡದವರು ಅರ್ಜಿ ಹಾಕಿದನ್ನ ನಿರ್ದಾಕ್ಷಿಣ್ಯವಾಗಿ ಅಮಾನವೀಯವಾಗಿ ತಿರಸ್ಕಾರ ಮಾಡ್ತೀರಿ, ವಾಪಸ್ ಕಳಿಸ್ತೀರಿ ಅಂದ್ರೆ ಅವನ ಗತಿ ಏನಾಗಬೇಕು ಅಧ್ಯಕ್ಷರೇ? ಈಗ ಚರ್ಚೆ ಕೊಡುವ ಏನಾಗಬೇಕು ಹೇಳಿ ಅವನ ಗತಿ? ದಯಮಾಡಿ ಇದಕ್ಕೆ ಸಚಿವರು ಇದು ಮೊದಲನೇ ಪ್ರಶ್ನೆ, ಇದಕ್ಕೆ ಉತ್ತರ ಕೊಡಬೇಕು. ಈಗ ಉತ್ತರ. ಮಾನ್ಯ ಅಧ್ಯಕ್ಷರೇ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಈ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನು ಅವರು ಪರಬಾರೆ ಮಾಡಬಾರದು ಅನ್ನೋದು ಮಂಜೂರಾತಿಯ ಆಶಯ. ಅವರು ಪರಬಾರೆ ಮಾಡಬೇಕು ಅಂದ್ರೆ ಸರ್ಕಾರದ ಅನುಮತಿಯನ್ನ ತೆಗೆದುಕೊಂಡು ಮಾಡಬೇಕು. ಅದು ನಾವು ಹಿಂದೆ ಒಂದು ಕಾನೂನನ್ನ ತಂದಿದ್ದೇವೆ, ಏನಾದರೂ ಸರ್ಕಾರದ ಅನುಮತಿ ಇಲ್ಲದೆ ಪರಬಾರೆ ಮಾಡಿದ್ರೆ ಅದನ್ನ ಮೂಲ ಮಂಜೂರಿದಾರರಿಗೆ ವಾಪಸ್ ಅವರಿಗೆ ಕೊಡಿಸ್ಕೊಡ್ಬೇಕು ಅಂತ. ಇದೆಲ್ಲದರ ಆಶಯ, ಒಟ್ಟಾರೆ ಆಶಯ ಏನಂದ್ರೆ ಅಮಾಯಕರು ಬಡವರು ಅವರಿಗೆ ಕೊಟ್ಟಿರ್ತಕ್ಕಂಥ ಜಮೀನನ್ನ ಅವರು ಸಲೀಸಾಗಿ ಪರಬಾರೆ ಕಷ್ಟಗಳಿರ್ತವೆ ಅವರಿಗೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇರುವಂತ ಒಂದು ಆಸ್ತಿಯನ್ನೇ ಕಳ್ಕೊಂಡ್ಬಿಟ್ರೆ, ಆಸ್ತಿ ರಹಿತರಾದರೆ ಬಡತನದಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಈ ಎಲ್ಲ ನಾವು ರಕ್ಷಣೆಗಳ ಹಿಂದಿನ ಮೂಲ ಆಶಯ. ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅವರೊಂದು ಕರಡು ವಿಧೇಯಕವನ್ನ ಮಾಡಿ ಎಲ್ಲ ರಾಜ್ಯಗಳಿಗೆ ಕೊಟ್ಟರು. ಏನಂತ ಹೇಳಿದ್ರೆ, ಅನುಮತಿ ಇಲ್ಲದೆ ಯಾರಾದರೂ ಪರಬಾರೆ ಮಾಡಿದ್ರೆ ಅದನ್ನ ವಾಪಸ್ ಅವರಿಗೆ ಮೂಲ ಮಂಜೂರಿದಾರರಿಗೆ ಕೊಡಿಸ್ಕೊಡ್ಬೇಕು ಅಂತೇಳಿ. ದೇವರಾಜ ಅರಸರವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಸದನದಲ್ಲಿ ಆ ಕಾನೂನನ್ನ ನಾವು ಜಾರಿ ಮಾಡಿದ್ದೇವೆ. ಅದಕ್ಕೆ ಇತ್ತೀಚೆಗೆ ನಾವು ಇನ್ನೊಂದು ಸ್ವಲ್ಪ ಬಲ ತುಂಬುವಂತ ಕೆಲಸವನ್ನು ಮಾಡಿದ್ದೇವೆ. ಇದೆಲ್ಲ ಉದ್ದೇಶ ಏನು? ಕಾನೂನಲ್ಲೇ ನಾವು ಒಪ್ಕೊಂಡಿದ್ದೇವೆ, ಕೆಲವು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂತ ಬಡವರು ಆರ್ಥಿಕ ಮುಗ್ಗಟ್ಟಿನಿಂದ ಒತ್ತಡದಿಂದ ಅನಿವಾರ್ಯವಾಗಿ ಪರಬಾರೆ ಮಾಡುವಂತದಕ್ಕೆ ಸಲೀಸಾಗಿ ಅವಕಾಶ ಆಗಬಾರದು. ಅವರ ಬಡತನದ ಹಿನ್ನೆಲೆಯಲ್ಲಿ ಜಮೀನನ್ನ ಕಳೆದುಕೊಂಡ್ಬಿಟ್ರೆ
ಕಳೆದುಕೊಂಡ ಜಮೀನನ್ನ ಮತ್ತೆ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವೆಲ್ಲ ಆಶಯಗಳು ಕೂಡ ಅದರ ಹಿನ್ನೆಲೆಯಲ್ಲಿ ಅಡಗಿದ್ದಾವೆ. ಮತ್ತು ನಾನು ಅಲ್ಪ ಸ್ವಲ್ಪ ನೀವು ಆರ್ಥಿಕ ವಿಷಯಗಳನ್ನ ತಿಳಿದುಕೊಂಡ್ರೆ, ಏನಾದ್ರೂ ಬಡತನದಿಂದ ಯಾವ್ದಾದ್ರೂ ಒಂದು ಕುಟುಂಬ ಹೊರಗಡೆ ಬರಬೇಕಾದ್ರೆ ಎರಡು ಅದಕ್ಕೆ ಆಧಾರ ಇದಾವೆ. ಒಂದು ಶಿಕ್ಷಣ, ಮತ್ತೊಂದು ಅವ್ರಿಗೆ ಆಸ್ತಿ ಇದ್ರೆ ಆಸ್ತಿಯಿಂದನೂ ಕೂಡ ಅವರು ಬಡತನದಿಂದ ಹೊರಗಡೆ ಬರಬಹುದು. ಆಸ್ತಿಯನ್ನ ಕಳೆದುಕೊಂಡ್ಬಿಟ್ರೆ ಅವರು ಒಂದು ರೀತಿ ಬಡತನದಲ್ಲೇ ಉಳಿಬೇಕಾಗುತ್ತೆ. ಇವೆಲ್ಲವೂ ಸಹ ಪೂರಕವಾಗಿ ನಾನು ಹೇಳ್ತಾ ಈಗ ವಿಷಯಕ್ಕೆ ಬರ್ತೇನೆ. ಅಧ್ಯಕ್ಷರೇ, ಅವರು 3 ವರ್ಷದಲ್ಲಿ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅಂತ ಕೇಳಿದ್ರು. 625 ಅರ್ಜಿ ಬಂದಿದೆ. 408 ಪ್ರಸ್ತಾವನೆಗಳಿಗೆ ನಾವು ಅನುಮೋದನೆಯನ್ನ ಕೊಟ್ಟಿದ್ದೇವೆ. 217 ವಾಪಸ್ಸು ಸ್ಪಷ್ಟೀಕರಣವನ್ನ ಕೇಳಿ ಜಿಲ್ಲಾ ಮಟ್ಟಕ್ಕೆ ವಾಪಸ್ ಕಳಿಸ್ಕೊಟ್ಟಿದ್ದೇವೆ. ಯಾಕೆ ಸ್ಪಷ್ಟೀಕರಣ ಕೇಳ್ತೇವೆ? ಎಷ್ಟೋ ಅವ್ರು ಹೇಳಿದ್ರು VA ಇಂದ ಎಲ್ಲ ತಯಾರಾಗಿ ಬರುತ್ತೆ ಅಂತ. ಇವತ್ತು ಆಡಳಿತ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಯಾವ್ಯಾವ ರೀತಿ ವರದಿಗಳು ತಯಾರಾಗ್ತವೆ, ಯಾವ್ಯಾವ ರೀತಿ ಪ್ರಸ್ತಾವನೆಗಳು ತಯಾರಾಗ್ತವೆ, ಆ ವಾಸ್ತವಾಂಶವನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ನಾನು ಎಲ್ಲ ಕೆಟ್ಟೋಗಿದೆ ಅಂತ ಹೇಳೋದಿಲ್ಲ, ಆದ್ರೆ ನಾವು ವಾಸ್ತವತೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಎಲ್ಲ ಕರೆಕ್ಟ್ ಆಗಿದ್ದಿದ್ರೆ ನಮ್ಮ ಹಿಂದೆ ಇಲ್ಲಿಂದ ನಮ್ಮ ಸರ್ಕಾರದಿಂದ ಯಾರಿಗೋ ಪರ್ಮಿಷನ್ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ ಇವರು ಮಾಲೀಕರೇ ಅಲ್ಲ, ಅವ್ರಿಗೆ ಪರಬಾರೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ. ಇವತ್ತು ಅವರು ಕೋರ್ಟ್ಗೆ ಹೋಗಿದ್ದಾರೆ. ಯಾರೋ ನನ್ನ ಜಮೀನಿಗೆ ಬೇರೆ ಯಾರೋ ಪರಬಾರಿಗೆ ಅನುಮತಿ ತಗೊಂಡು ನನ್ನ ಜಮೀನನ್ನ ಅವರು ಪರಬಾರೆ ಮಾಡಿಕೊಟ್ಟಿದ್ದಾರೆ ಅಂತ. ಎಲ್ಲ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಈಗ ಹೇಗಾಗ್ತಾ ಇತ್ತು? ಕೊನೆಗೆ ಇವತ್ತು ಅವ್ರು ಬಂದು ನನ್ನ ಕಚೇರಿಗೆ ಅಲಿತಾ ಇದ್ದಾರೆ, ನೀವು ಕೊಟ್ಟಿರುವ ಅನುಮತಿಯನ್ನ ವಾಪಸ್ ತಗೊಳ್ಳಿ ಅಂತ. ನಾವು ಕೊಟ್ಟಿರುವ ಅನುಮತಿಯನ್ನ ವಾಪಸ್ ತಗೊಳ್ಳಿ ಅಂತ. ನಾನು ಹೇಳಿದೆ ನಿಮ್ಗೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆ, ಅದನ್ನ ಹೋಗಿ ಕೋರ್ಟ್ ಅಲ್ಲಿ ಸೆಟಲ್ ಮಾಡ್ಕೊಳ್ಳಿ, ನಾನು ಕೊಟ್ಟಿರೋ ಪರ್ಮಿಷನ್ ಅನ್ನ ವಿಡ್ರಾ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ ಅಂತ. ಸೊ ಈ ರೀತಿಯಾಗಿ ನಾನಾ ನ್ಯೂನ್ಯತೆಗಳಿದ್ದಾವೆ ಅಧ್ಯಕ್ಷರೇ. ಅದಕ್ಕಾಗಿ ನಾವು ಬಂದ ಮೇಲೆ ಇದಕ್ಕೆ ರೂಲ್ಸೇ ಇರಲಿಲ್ಲ. ಮೊದಲು ಯಾರಿಷ್ಟ ಹೆಂಗ್ ಬಂದ್ರೆ ಹಂಗೆ ಫೈಲ್ ಪುಟಪ್ ಮಾಡ್ತಾ ಇದ್ರು. ಈಗ ಸುದೀರ್ಘವಾದಂತ ರೂಲ್ಸ್ ಅನ್ನ ಕೊಟ್ಟಿದ್ದೇವೆ ನಾವು. ಇಲ್ಲಿ ಆ ಕಾಪಿಯನ್ನು ಕೂಡ ನಾನು ಮಾನ್ಯ ಸದಸ್ಯರಿಗೆ ಬಹುಶಃ ಒದಗಿಸಿಕೊಟ್ಟಿದ್ದೇನೆ, ಇಲ್ಲ ಅಂದ್ರೆ ಕೊಡಿಸ್ತೇನೆ. ಅಷ್ಟೇ ಅಲ್ಲ, ಮೊದಲಿಗೆ ಈ ಪ್ರಸ್ತಾವನೆಯನ್ನ ಒಂದು ಫಾರ್ಮ್ಯಾಟ್ ಇರಲಿಲ್ಲ, ಅಪ್ಲಿಕೇಶನ್ ಫಾರ್ಮ್ ಇರಲಿಲ್ಲ. ಆ ವ್ಯಕ್ತಿನೇ ಕೊಡಬಹುದಾ, ವ್ಯಕ್ತಿ ಪರವಾಗಿ ಯಾರಾದ್ರೂ ಸೈನ್ ಮಾಡಿ ಕೊಡಬಹುದಾ, ಅದಕ್ಕೂ ಸ್ಪಷ್ಟ ಇರಲಿಲ್ಲ. ಎಷ್ಟೋ ಅರ್ಜಿಗಳು ಆ ಮೂಲ ಮಂಜೂರಿದಾರ ಅರ್ಜಿ ಕೊಟ್ಟಿಲ್ಲ, ಆತನ ಪರವಾಗಿ ಸಿಗ್ನೇಚರ್ ಹಾಕ್ಸ್ಕೊಂಡು ಯಾರೋ ಕೊಟ್ಟಿದ್ದಾರೆ, ಅಂತದನ್ನು ನಾವು ಮೂವ್ ಮಾಡಿದ್ದೇವೆ. ಸೊ ಇದರಲ್ಲಿ ಏನೆಲ್ಲ ಅನಾಹುತ ಆಗ್ತಾ ಇತ್ತು ಗೊತ್ತಿಲ್ಲ. ಇವತ್ತು ಅಪ್ಲಿಕೇಶನ್ ಫಾರ್ಮ್ ಅನ್ನು ನಾವು ಡಿಸೈನ್ ಮಾಡಿಕೊಟ್ಟಿದ್ದೇವೆ. ಸಮಾಜ ಕಲ್ಯಾಣ ಸಚಿವರು ನನ್ನ ಹತ್ರ ಸುಮಾರು ಬಾರಿ ಮಾತಾಡಿದ್ದಾರೆ, ನೋಡಿ ನೀವು PTCL ಪರ್ಮಿಷನ್ ಕೊಡೋದ್ರಲ್ಲಿ ಸೇಲು ಬಹಳ ತೊಂದರೆ ಆಗ್ತಾ ಇದೆ ದಲಿತರಿಗೆ, ನೀವು ಇದನ್ನ ಬಿಗಿ ಮಾಡಬೇಕು ಅಂತ ಒಂದಲ್ಲ 10 ಬಾರಿ ಸಮಾಜ ಕಲ್ಯಾಣ ಸಚಿವರು ನನಗೆ ಮಾತಾಡಿದ್ದಾರೆ. ದಲಿತ ಸಂಘಟನೆಗಳು ನನ್ನ ಮನೆಗೆ ಬಂದು ನನ್ನನ್ನು ಭೇಟಿ ಮಾಡಿ ನೀವು ಬೇಕಾಬಿಟ್ಟಿ ಪರ್ಮಿಷನ್ಗಳು ಕೊಡಬಾರ್ದು ಅಂತ ಅವರು ನನಗೆ ಒತ್ತಾಯ ಮಾಡಿದ್ದಾರೆ. ಇದರ ಪರವಾಗಿ ಹೋರಾಟ ಮಾಡ್ತಾ ಇರೋ ದಲಿತ ಸಂಘಟನೆಗಳು. ಆದರೂ ಕೂಡ ಒಂದು ಕಡೆ ನಾವು ಅವರ ಹಿತವನ್ನೂ ಕಾಪಾಡಬೇಕು. ಯಾರಾದ್ರೂ ಮಾರಬೇಕು ಅಂತ ಹೇಳಿದ್ರೆ ಅದು ಅವರ ಆಯ್ಕೆ, ಅವರ ಸ್ವಾತಂತ್ರ್ಯವನ್ನು ನಾವು ಗೌರವಿಸಬೇಕು. ಹಾಗಾಗಿ ಆದ್ರೆ ಆಗುವಂತ ಕೆಲಸ ಕರೆಕ್ಟ್ ಆಗಿ ಆಗ್ಬೇಕು. ಹಿಂದೆ ಯಾರ್ದೋ ಜಮೀನ್ಗೆ ಯಾರಿಗೋ ಪರ್ಮಿಷನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಪೋಡಿ ಆಗದೆ ಇರೋ ಜಮೀನ್ಗೆ ಸೇಲ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಕೆಲವರು ಕನ್ವರ್ಷನ್ ಅಂತ ಫಾಲ್ಸ್ ಕನ್ವರ್ಷನ್ ಆರ್ಡರ್ ಹಾಕಿ ಪರ್ಮಿಷನ್ ತಗೊಂಡಿದ್ದಾರೆ. ಈ ತರ ಎಲ್ಲ ತಪ್ಪುಗಳಾಗಿದ್ದಾವೆ. ಅದನ್ನ ಸರಿಪಡಿಸೋ ಉದ್ದೇಶ ಇದೆಯೇ ಬಿಟ್ಟು ಬೇರೆ ಯಾವ ಉದ್ದೇಶನೂ ನಮ್ಗಿಲ್ಲ. ನಾವಿದನ್ನೆಲ್ಲ ಬಿಗಿ ಮಾಡಿದಾಗ ಆರಂಭದಲ್ಲಿ ಸ್ವಲ್ಪ ಅಲ್ಲಿ ಬೇರೆ ಬೇರೆ ವಿಳಂಬಗಳಾಗಬಹುದು, ಆದ್ರೆ ಒಂದು ಬಾರಿ ಜನ ಪಾರದರ್ಶಕವಾಗಿ ಕೆಲಸ ಮಾಡೋದಿಕ್ಕೆ ಹೊಂದಿಕೊಂಡ ನಂತರ ತಾನಾಗಿ ಅದು ಸರಳವಾಗಿ ಆಗತ್ತೆ. ಒಟ್ಟಾರೆ ನಾನು ಇಷ್ಟೇ ಹೇಳೋದು, ಈ 217 ಏನು ವಾಪಸ್ ಕಳಿಸಿದ್ದೇವೆ ಅವು ರಿಜೆಕ್ಟ್ ಅಲ್ಲ, ಏನೋ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಕಳಿಸಿದ್ದೇವೆ. ಅದು ನಾನು ಮಂತ್ರಿ ಆದ್ಮೇಲೂ ಹೋಗಿದೆ, ಹಿಂದೆ ಮಂತ್ರಿಯವರು ಹಿಂದೆ ಸರ್ಕಾರದಲ್ಲೂ ಹೋಗಿದೆ. ಬೇಕಾದ್ರೆ ಓದಿ ಹೇಳ್ತೇನೆ ಯಾವ್ಯಾವ ಡೇಟ್ಗೆ ಅವ್ರಿಗೆ ಪ್ರತಿಯೊಂದು ಕೆಲವು ನಾನು ಐಟಮ್ ವೈಸ್ ಕೊಟ್ಟಿದ್ದೇನೆ. ಹಿಂದೆ ಸರ್ಕಾರದಲ್ಲಿ ವಾಪಸ್ ಹಾಕಿರೋದು ನನ್ನ ಹತ್ರ ಇಲ್ಲಿ ಮಾಹಿತಿ ಇದೆ.
ಅದು ಕೂಡ ನನಗೆ ನಾವು ಒಂದೇ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆದ ಕಾರಣ ಒಂದು ಉತ್ತರ ಮಾಹಿತಿ ಕೂಡ ನಾನು ಸಚಿವರಾದ್ಮೇಲೂ ಕೂಡ ಈ 408 ಪೈಕಿ ಏನಿಲ್ಲ ಅಂದ್ರೂ ಸುಮಾರು 100 ಪರ್ಮಿಷನ್ ಅನ್ನ ನನ್ನ ಸಚಿವನಾದ್ಮೇಲೆ ನಾನೇ ಕೊಟ್ಟಿದ್ದೇನೆ. ಅದೆಲ್ಲ ಹಿಂದಿನ ಸರ್ಕಾರದ್ದೇನಲ್ಲ. ಈ ಮಂಜೂರಾತಿ ಕೊಟ್ಟಿರೋ 408 ಪ್ರಕರಣದಲ್ಲಿ 100 ಅಥವಾ 100ಕ್ಕಿಂತ ಹೆಚ್ಚು ನಾನು ಸಚಿವನಾದ್ಮೇಲೂ ಕೂಡ ಕೊಟ್ಟಿರುವಂತಹದ್ದಿದೆ. ಅಲ್ಲಿಗೆ 3 ವರ್ಷದ ಸರಾಸರಿ ನೋಡಿದ್ರೆ ಹಿಂದಿನ ವರ್ಷದಲ್ಲಿ ಸರಾಸರಿ ಎಷ್ಟು ಮಂಜೂರಾತಿ ಆಗಿತ್ತು ಅಷ್ಟು ಮಂಜೂರಾತಿ 1 ವರ್ಷದಲ್ಲಿ ಆಗಿದೆ. ರಿಜೆಕ್ಟ್ ಆಗಿರೋದ್ರಲ್ಲೂ ಕೂಡ, ರಿಜೆಕ್ಟ್ ಅಲ್ಲ ವಾಪಸ್ ಕಳಿಸಿರೋದ್ರಲ್ಲೂ ಕೂಡ ಹಿಂದಿನ ಸರ್ಕಾರದಲ್ಲೂ ವಾಪಸ್ ಹೋಗಿದ್ದಾವೆ, ನಮ್ಮ ಅವಧಿಯಲ್ಲೂ ಹೋಗಿದ್ದಾವೆ. ಪಾರದರ್ಶಕವಾಗಿ ಆಗ್ಬೇಕು, ಸರಿಯಾಗಿ ಆಗ್ಬೇಕು ಅನ್ನೋದು ಅಷ್ಟೇ ಇದರ ಹಿಂದೆ ಉದ್ದೇಶ. ಜೊತೆಗೆ ದಲಿತರು ಅವರ ಜಮೀನನ್ನ ನಾವು ಇಷ್ಟ ಬಂದಂಗೆ ಪರ್ಮಿಷನ್ ಕೊಟ್ಕೊಂಡು ಹೋಗುವಂತ ಸಂಪ್ರದಾಯನೂ ಆಗಬಾರದು. ಅದಕ್ಕೆ ಸ್ವಲ್ಪ ಖಚಿತವಾಗಿ ಕರಾರುವಕ್ಕಾಗಿ ಕಟ್ಟುನಿಟ್ಟಾಗಿ ಕೆಲಸ ಆಗಬೇಕು. ಒಂದು ಕಡೆ ದಲಿತರ ಹಿತರಕ್ಷಣೆನೂ ಆಗಬೇಕು, ಅವರಿಗೆ ಮಂಜೂರಾಗಿರುವ ಜಮೀನಿಗೆ ರಕ್ಷಣೆನೂ ಸಿಗ್ಬೇಕು. ಮತ್ತೊಂದ್ ಕಡೆ ಯಾರಾದ್ರೂ ಅನಿವಾರ್ಯವಾಗಿ ಮಾರಬೇಕು ಅಂದ್ರೆ ನಿಯಮಬದ್ಧವಾಗಿ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ, ಬೇರೆ ಯಾವ ಉದ್ದೇಶನೂ ಇಲ್ಲ. ಮಾನ್ಯ ಸದಸ್ಯರು ಹೇಳಿರುವಂತಹ ವಿಷಯಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ವಿಳಂಬ ಆಗದ ಹಾಗೆ ಅನಗತ್ಯವಾಗಿ ನಾವು ವಾಪಸ್ ಹಾಕೋದಕ್ಕೆ ಅವಕಾಶಗಳನ್ನ ಕಡಿಮೆ ಮಾಡಿ ಆದಷ್ಟು ವೇಗವಾಗಿ ವಿಲೆ ಮಾಡುವ ಪ್ರಯತ್ನ ನಾವು ಮಾಡ್ತೇವೆ. ಎಷ್ಟು ಹೊತ್ತು ಕ್ವಶನ್ ಕೇಳಿದ್ರು, ಎಷ್ಟೊತ್ತು ಉತ್ತರ ಕೊಟ್ರೆ ಏನೋ ಒಂದು ನಿಗದಿ ಮಾಡಬೇಕು, ಮಿನಿಮಮ್ ಇಷ್ಟು ಮ್ಯಾಕ್ಸಿಮಮ್ ಇಷ್ಟು ಅಂತ. ಇಲ್ಲ ಇದು ಕ್ವಶನ್ ಕತೆ ಏನು ಅಲ್ಲ. ಅಲ್ಲಲ್ಲ ಹಿರಿಯ ಶಾಸಕ ಒಂದ್ ಸೆಕೆಂಡ್ ಇದು ಒಂದು ರಾಜ್ಯಕ್ಕೆ ಮತ್ತು ಪರಿಶಿಷ್ಟ ಜಾತಿ ಪಂಗಡ ವಿಚಾರ ಡೀಟೇಲ್ ಆಗಿ ಫಸ್ಟ್ ಡೀಟೇಲ್ ಆಗಿ ಉತ್ತರ ಕೊಟ್ಟು ಮತ್ತೆ ಮಾಹಿತಿ ಎಲ್ಲರಿಗೂ ಕೂಡ ಸಿಕ್ಕಿದೆ. ಈಗ ನಿಮ್ಗೆಲ್ಲರಿಗೂ ಕೂಡ ಪ್ರಯೋಜನ ಆಗಿದೆ ಡೀಟೇಲ್ ಒಂದು ಮಾಹಿತಿ, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಆಗಿದೆ. ಸಪೋಸ್ ಬೇಕು ಕೇಳಿ. ಸಾಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಹೇಳಿದ್ರು ಅದಕ್ಕೆ ಗೈಡ್ಲೈನ್ಸ್ ಇರ್ಲಿಲ್ಲ ಅಂತ. ಇತ್ತು ಅಧ್ಯಕ್ಷರೇ, ಗೈಡ್ಲೈನ್ಸ್ ಇತ್ತು, ಅಪ್ಲಿಕೇಶನ್ ಫಾರ್ಮೇಟ್ ಇತ್ತು, 35 ಷರತ್ತುಗಳನ್ನು ವಿಧಿಸಿ ಆ ಅರ್ಜಿ ನಮೂನೆ ಕೂಡ ಮೊದಲಿಂದನೂ ಇದೆ ಅಧ್ಯಕ್ಷರೇ. ಅರ್ಜಿ ಇಲ್ಲದೆ ಯಾರು ಬೇಕಾಬಿಟ್ಟಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ನಾನು ಕಂಡಾಗೆ ಫಾರ್ಮೇಟು ಇದೆ, ಇಂದಿನಿಂದ ಕೂಡ ಒಂದು ಪ್ರಿಸ್ಕ್ರಿಪ್ಟ್ ಫಾರ್ಮೇಟು ಇದೆ. ಅದರಲ್ಲಿ ಅವರು ಅರ್ಜಿ ತುಂಬಬೇಕಾದ್ರೆ ಅದು ಕ್ವಶನ್ ಇದು, ಅರ್ಜಿನ್ ತುಂಬಬೇಕಾದ್ರೆ 35 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆ 35 ಅಂಶಗಳು ಕೂಡ ಒಬ್ಬ ದಲಿತ ಜಮೀನನ್ನು ಕಳ್ಕೊಂಡ್ರೆ ಪರ್ಯಾಯವಾಗಿ ಜಮೀನನ್ನು ತಗೋಬೇಕು. ಅಧ್ಯಕ್ಷರೇ, ಒಂದು ಕಡೆ ಅವ್ರಿಗೆ ಬೆಲೆ ಜಾಸ್ತಿ ಸಿಕ್ಕಾಗ ವ್ಯವಸಾಯ ಯೋಗ್ಯವಲ್ಲದೆ ಇರಬೇಕಾದಾಗ ಆ ರೈತ ಚಿಕ್ಕ ಜಮೀನನ್ನ ಮಾರಿ 5 ಎಕರೆ 10 ಎಕರೆ 20 ಎಕರೆ ತಗೊಂಡ ಉದಾಹರಣೆಗಳು ಕೂಡ ನಮ್ಮ ಬಳಿ ಇದ್ದಾವೆ. ಅಧ್ಯಕ್ಷರೇ, ಸಚಿವರು ಹೇಳಿದ್ರು ಹಿಂದೆ ಒಂದು ನಿಮಿಷ ದಯಮಾಡಿ ಪ್ರಶ್ನೆ ಕೇಳಿ. ಇಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ ದಯಮಾಡಿ. ಹಿಂದೆ ಹೇಳಿದ್ರು ನಿಯಮಾವಳಿನೇ ಇಲ್ಲ, ಇಷ್ಟ ಬಂದ ಅರ್ಜಿ ಆಗ್ತಾ ಇದ್ರು. ಅಂದ್ರೆ ಅಧಿಕಾರಿಗಳು IAS ಮಾಡ್ತಕ್ಕಂಥ ಹೋದ್ರು ಇಷ್ಟ ಬಂದ ರೆಕಮೆಂಡ್ ಮಾಡ್ತಾ ಇದ್ರ. ಅಧ್ಯಕ್ಷರೇ, ಅವ್ರಿಗೆ ಕಾನೂನು ಗೊತ್ತಿರ್ಲಿಲ್ವಾ? ಅದು ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ರ? ಹಂಗಾದ್ರೆ ಹಿಂದಿನ ಸರ್ಕಾರದಲ್ಲಿ ಯಾರು IAS ಆಗಿ ಮಾಡಿದಾರೋ, ಯಾವ್ಯಾವ ಅಧಿಕಾರ ರೆಕಮೆಂಡ್ ಮಾಡಿದಾರೋ ಅವರೆಲ್ಲ ಕೂಡ ಇಷ್ಟ ಬಂದಂಗೆ ಮಾಡ್ತಾ ಇದ್ರ? ಅವ್ರು ಯಾರು ಕೂಡ ಕಾನೂನು ಗೊತ್ತಿರ್ಲಿಲ್ವಾ? ಅವತ್ತಿನ ಜನಕ್ಕೆ ನೋಡಿ ಅಧ್ಯಕ್ಷರೇ, ಸರ್ಕಾರಗಳು ಬಂದಲಾಗಾಯಿತು, ಆಯಾ ಸರ್ಕಾರದಲ್ಲಿ ನಿಯಮಗಳನ್ನ ರೂಲ್ಸ್ ಗಳನ್ನ ಮಾಡ್ಕೊಳ್ತಾರೆ. ಹಿಂದೆ ಕೂಡ ಹಾಗೇನೆ ಆಯಾ ಸರ್ಕಾರದ ಸಂದರ್ಭದಲ್ಲಿ ಅನೇಕ ನಿಯಮಗಳನ್ನ ಕಾನೂನುಗಳನ್ನ ಮಾಡ್ಕೊಂಡಿದ್ದಾರೆ. ಆ ಕಾನೂನು ರೀತಿಯಲ್ಲೇನೆ ಜಿಲ್ಲಾಧಿಕಾರಿಗಳು ನೋಡಿ ಅಧ್ಯಕ್ಷರೇ, ಒಬ್ಬ ರೆವಿನ್ಯೂ ಕಮಿಷನರ್ ಕೂಡ ಈಸ್ ಅ ಸೀನಿಯರ್ IAS ಇವತ್ತು ಮಾಡಿದ್ದಾರೆ. ಹಂಗಾಗಿ ಇವತ್ತೇನು ಸಚಿವರು ಹೇಳ್ತಾ ಇದ್ದಾರೆ ಹಿಂದೆ ನಿಯಮಗಳು ಇರಲಿಲ್ಲ ಅಂತ, ಸುಳ್ಳು. ನೋಡಿ, ಎಲ್ಲಾ ಕಾಲದಲ್ಲಿ ತಪ್ಪಾಗಿದೆ, 1-2 ಮಿಸ್ಟೇಕ್ ಆಗ್ಬೋದು. ಇವರು ಸಲೀಸಾಗಿ 200 ಅರ್ಜಿಗಳನ್ನ ನ್ಯೂನತೆ ಸರಿಪಡಿಸಿ ಅಂತ ಕಳಿಸ್ತಾರೆ. ಮತ್ತೆ ಅರ್ಜಿ ವಾಪಸ್ ಬರ್ಲಿಕ್ಕೆ 3 ತಿಂಗಳು ಬೇಕು ಅಧ್ಯಕ್ಷರೇ. ಆ ಅರ್ಜಿದಾರ ಮತ್ತೆ 3 ತಿಂಗಳು ಆ ಒಂದು ನಾಯಿ ಪಾಡು, ಒಂದ್ ಕಡೆ ಕೆಲ್ಸಕ್ಕೆ ಹೋಗಂಗಿಲ್ಲ. ಸಮಸ್ಯೆ ದಯಮಾಡಿ ಅರ್ಥ ಮಾಡಿದಾಗ ಸಮಸ್ಯೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಉತ್ತರ ಕೊಡಿ. ಈಗ ಇವತ್ತೆಲ್ಲ ಕೂಡ ಜಾತಿ ಪಂಗಡದವರು ಇವತ್ತು ಅಧ್ಯಕ್ಷರೇ ಬಹಳ ವರ್ಷ ಬುದ್ಧಿವಂತಿದ್ದಾರೆ.
ವಿದ್ಯಾವಂತರಿದ್ದಾರೆ. ಯಾರು ಹಿಂದೆ ಕಾಲ ಇತ್ತು ಜಮೀನನ್ನು ಮಾರ್ಕೊಳ್ತಕ್ಕಂಥದ್ದು, ಇವತ್ತಿಲ್ಲ. ಇವತ್ತು ನಮ್ಮಲ್ಲಿ ಕೂಡ ವಿದ್ಯಾವಂತರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ. ಅವರ ಜಮೀನುಗಳನ್ನ ಮಾರಿ ಹೆಚ್ಚಿಗೆ ಒಂದು ಜಮೀನು ಕೊಂಡ್ಕೊಳ್ಳುವಂತ ಅಧ್ಯಕ್ಷ. ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಹಿಂದೆ ಇರಿ ಒಂದ್ ನಿಮಿಷ ಆಯ್ತು, ಹಂಗೆ ಮಾಡ್ಲಿ, ಅದು ಅಧ್ಯಕ್ಷರಿಗೆ ಬಿಟ್ಟಿದ್ದು. ಒಂದೇ ಒಂದ್ ನಿಮಿಷ ನಾನು ತಗೊಳ್ಳೋದು. ಈಗ ನಾನು ಸುಮ್ಮನೆ ಈ ಅಧಿಕಾರಿ ಸರಿ ಇದ್ದಾರೆ, ಇನ್ನೊಬ್ಬರು ಸರಿ ಇಲ್ಲ, ವ್ಯವಸ್ಥೆದೇ ತಪ್ಪಿರಬಹುದು. ಆದ್ರೆ ನಮ್ಮ ಹತ್ರ ಬರುವಂತ ಕಡತಗಳು ಯಾವ ತರ ತಯಾರಾಗಿ ಬರ್ತವೆ ಅಂದ್ರೆ, ಕೆಲವು ಕಡತದಲ್ಲಿ ಮೂಲ ಮಂಜೂರಾತಿ ದಾಖಲೆನೇ ಇರೋದಿಲ್ಲ, ಆ ತರದ್ದು ಬರುತ್ತೆ. ಅಧ್ಯಕ್ಷರೇ ಅವ್ರು ಹೇಳಿದ್ರೆ ಸ್ಟೂಡೆಂಟ್ ಅಲ್ಲ, ಎಕ್ಸಾಮ್ ಬರೀಲಿಕ್ಕೆ ಬಂದಿಲ್ಲ. ಇಲ್ಲ ನಾನು ಬಹಳಷ್ಟು ಚರ್ಚೆ ಆಗ್ಲಿಕ್ಕಿದೆ ಅಧ್ಯಕ್ಷರೇ, ತಮ್ಮ ಮಾಹಿತಿಗೆ, ಸದನದ ಮಾಹಿತಿಗೆ. ಯಾಕೆ ಅಂದ್ರೆ ಎಷ್ಟೋ ಕಡತಗಳು ಮೂಲ ಮಂಜೂರಾತಿ ದಾಖಲೆ ಇಲ್ಲದಂತೆ ಬಂದಂತಾವು ಇದ್ದಾವೆ, ಹಾಗೂ ಕೋರ್ಟ್ ಕೇಸಸ್ ಇರುವಂತವು ಕೂಡ ಇಲ್ಲಿ ನನಗೆ ಏನು ಸೇಲ್ ಪರ್ಮಿಷನ್ಗೆ ಬಂದಿದ್ದಾವೆ. ಮೂರನೇದು, ಮೂಲ ಮಂಜೂರಿದಾರರು ಇವತ್ತಿನ ಮಂಜೂರಿದಾರರು, ಇವರಿಗೆ ವಂಶವೃಕ್ಷದ ಇಲ್ಲದೆ ಅದನ್ನು ಕೂಡ ಪ್ರಸ್ತಾವನೆಗಳು ನಮ್ಮ ಬಳಿ ಬರ್ತವೆ. ಅಷ್ಟೇ ಅಲ್ಲ, ಈ ರೀತಿಯಾಗಿ ಅನೇಕ ನ್ಯೂನ್ಯತೆಗಳನ್ನ ಒಳಗೊಂಡಿರ್ತಕ್ಕಂಥ ಕಡತಗಳು ಬಂದಾಗ ಆ ನ್ಯೂನ್ಯತೆಗಳನ್ನ ಸರಿ ಮಾಡಿ ಸರಿಯಾದ ರೀತಿಯಲ್ಲಿ ಕಡತವನ್ನ ಮಂಡಿಸಿ ಅಂತೇಳಿ ನಾವು ಕ್ಲಾರಿಫಿಕೇಶನ್ ಕೇಳ್ತೇವೆ. ಶಾಸಕರು ಹೇಳಿರುವಂತ ಅದನ್ನ ಖಂಡಿತವಾಗಿ ನಾನು ಗಮನದಲ್ಲಿ ಇಟ್ಕೊಳ್ತೇನೆ ಚರ್ಚೆ ಬೇಡ. ಆದ್ರೆ ಈಗಲೂ ಕೂಡ ಸಮಾಜ ಕಲ್ಯಾಣ ಸಚಿವರು ನನ್ಗೆ ಈಗಲೂ ಅದೇ ಹೇಳಿದ್ರು, ನೋಡಿ ದಲಿತರ ಜಮೀನುಗಳನ್ನ ಮಾರಾಟ ಮಾಡೋದನ್ನ ನೀವು ಎಚ್ಚರಿಕೆಯಿಂದ ತಗೊಳ್ಬೇಕು, ದಯವಿಟ್ಟು ಅಷ್ಟು ಸಲೀಸಾಗಿ ಪರಿಗಣಿಸಬೇಡಿ ಅಂತ ಈ ಚರ್ಚೆಯ ನಡುವೆಯೂ ಕೂಡ ಸಮಾಜ ಕಲ್ಯಾಣ ಸಚಿವರು ನನ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಎರಡನ್ನೂ ನಾನು ಗಮನದಲ್ಲಿ ಇಟ್ಕೊಂಡು ನ್ಯಾಯೋಚಿತವಾಗಿ ನಾವು ಕೆಲಸ ಮಾಡ್ತೇವೆ ಅಧ್ಯಕ್ಷರೇ. ಧನ್ಯವಾದ. ಈಗ ಶರಣ್ ಸಲಗರ್, ಈಗ ನಿಯಮಕ್ಕೆ ಅನುಗುಣವಾಗಿ ಯಾವ್ದು ರಿಜೆಕ್ಟ್ ಆಗಿದ್ರೆ ಅದು ತಗೊಂಡೋಗಿ ಮಂತ್ರಿಗೆ ಹೇಳಿ ಅವ್ರು ಸರಿಪಡಿಸ್ತಾರೆ. ಮೊದಲು ಚೆಕ್ ಲಿಸ್ಟ್ ಶರಣ್ ಸಲಗರ್, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 906 ಇರಲಿಲ್ಲ, ಈಗ ಚೆಕ್ ಲಿಸ್ಟ್ ಹಾಕೊಟ್ಟಿದ್ದೇನೆ. ಇಲ್ಲಿ ಚೆಕ್ ಲಿಸ್ಟ್ ಕಾಪಿ ಇದೆ. ಮೊದಲಿಗೆ ಅದಕ್ಕೆ ಹೇಳಿದ್ದು ಅವ್ರು ಇಷ್ಟ ಬಂದಂಗೆ ಕಳಿಸ್ತಾ ಇದ್ರು. ಈಗ ನಾನು ಚೆಕ್ ಲಿಸ್ಟ್ ಅನ್ನ ಮಾಡಿ ಈಗ ಚೆಕ್ ಲಿಸ್ಟ್ ಹಾಕೊಟ್ಟಿದ್ದೇವೆ. ಈ ತರ ಶರಣ್ ಸಲಗರ್ ಮೊದಲು ಇರ್ಲಿಲ್ಲ, ಈಗ ಚೆಕ್ ಲಿಸ್ಟ್ ಮಾಡಿದ್ದೇನೆ. ಮಾನ್ಯ ಅಧ್ಯಕ್ಷರೇ.